ನಮಸ್ಕಾರ. ಎಷ್ಟೇ ಸಾಲ ಇದ್ದರೂ, ಎಷ್ಟೇ ಲಕ್ಷಗಟ್ಟಲೆ ಸಾಲ ಇದ್ದರೂ, ಎಷ್ಟೇ ಕೋಟಿಗಟ್ಟಲೆ ಸಾಲ ಇದ್ದರೂ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ವಾ? ನೀವಿಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡಲಿಕ್ಕೆ ಆಗ್ತಿಲ್ವಾ? ಖಂಡಿತವಾಗ್ಲೂ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಿ, ಪವಾಡ ಸೃಷ್ಟಿಸುವ ದೇವರ ಗಿಡ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾರ ಮನೆ ಮುಂದೆನೂ ಇದನ್ನು ಹಾಕಿರಲ್ಲ, ಎಲ್ಲೂ ಇದು ಸಿಗದಿಲ್ಲ. ಈ ಒಂದು ಗಿಡ ನೋಡಿ, ನೀವು ಯಾವುದೇ ಹಳ್ಳಿ ತಗೊಳ್ಳಿ, ಯಾವುದೇ ಗ್ರಾಮ ತಗೊಳ್ಳಿ, ಯಾವುದೇ ಹೋಬಳಿ ತಗೊಳ್ಳಿ, ಯಾವುದೇ ತಾಲೂಕು ತಗೊಳ್ಳಿ, ಯಾವುದೇ ಡಿಸ್ಟಿಕ್ಟು, ಯಾವುದೇ ಸ್ಟೇಟಲ್ಲಿ ಆಗಿರ್ಬೋದು, ಎಲ್ಲನಾಗಲಿ ಮನೆಗಳ ಮುಂದೆ ಈ ಗಿಡ ಬೆಳೆಸಿರೋದಕ್ಕೆ ಸಾಧ್ಯನೇ ಇಲ್ಲ. 100ಕ್ಕೆ 98% ಖಂಡಿತವಾಗ್ಲೂ ಯಾರೋ ಈ ಗಿಡನ, ಈ ದೇವರ ಗಿಡನ ಮನೆಯ ಈಶಾನ್ಯ ಭಾಗದಲ್ಲಿ, ಮನೆ ಮುಂದೆ ಕಾಂಪೌಂಡ್ನಲ್ಲಿ ಕೆಳಗಡೆಯನ್ನು ಬೆಳೆಸಿ, ಫಸ್ಟ್ ಫ್ಲೋರಲ್ಲಿದ್ದರೂ ಬೆಳೆಸಿ, ಸೆಕೆಂಡ್ ಫ್ಲೋರ್ನಲ್ಲಿದ್ದರೂ ಬೆಳೆಸಿ, ಅಪಾರ್ಟ್ಮೆಂಟಲ್ಲಿದ್ದರೂ ಬೆಳೆಸಿ, ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಈ ಒಂದು ದೇವರ ಗಿಡನ ಯಾವುದಾದ್ರೂ ಸೋಮವಾರ ಆರಿದ್ರ್ಯ ನಕ್ಷತ್ರ ತೃತೀಯ ತಿಥಿ ಬಂದಿರಬೇಕು, ಅಥವಾ ಗುರುವಾರ ಆರಿದ್ರ್ಯ ನಕ್ಷತ್ರ ತೃತೀಯ ತಿಥಿ ಬಂದಿರಬೇಕು, ಅಥವಾ ಶಿವರಾತ್ರಿ ಹಬ್ಬದ ದಿನದಂದು ಈ ದೇವರ ಗಿಡ ತಂದು ಮನೆ ಮುಂದೆ ಈಶಾನ್ಯ ಭಾಗದಲ್ಲಿ ಇಟ್ಟು ಪ್ರತಿ ಸೋಮವಾರದ ದಿನ, ಪ್ರತಿ ಗುರುವಾರದ ದಿನ ತುಪ್ಪದ ದೀಪ ಹಚ್ಚಿಬಿಟ್ಟು ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ, ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಒಂದು 1/4 ಗಂಟೆ 20 ನಿಮಿಷ ಈ ಮಂತ್ರ ಪಠಣೆ ಮಾಡಿ. ದೇವ್ರ ಗಿಡ ಅಂದರೆ ಯಾವುದು ಗೊತ್ತಾ? ಸಾಕ್ಷಾತ್ ಶಿವನ ಒಂದು ವೃಕ್ಷ, ರುದ್ರಾಕ್ಷಿ ಗಿಡ. ರುದ್ರಾಕ್ಷಿ ಸಸಿನ ಮನೆ ಮುಂದೆ ಇಟ್ಟು ಈ ರೀತಿ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಇರ್ಬೋದು, ಸಾಲಬಾಧೆಗಳ ಸಮಸ್ಯೆ ಇರ್ಬೋದು, ಕೊಟ್ಟಿರೋ ಹಣ ಸಮಸ್ಯೆ ಇರ್ಬೋದು, ನೀವು ಇಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡುವಂಥ ಶಕ್ತಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕೆಂದರೆ ಆ ರುದ್ರಾಕ್ಷಿ ಗಿಡಕ್ಕೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ. ಎಂಥ ನೆಗೆಟಿವ್ ಎನರ್ಜಿ ಇದ್ದರೂ ರಿಮೂವ್ ಆಗುತ್ತೆ, ಎಂಥ ದುಷ್ಟಶಕ್ತಿಗಳ ಕಾಟ ಇದ್ದರೂ ರಿಮೂವ್ ಆಗುತ್ತೆ. ಪ್ಲಸ್ ಜೊತೆಗೆ ಈ ಧನಾತ್ಮಕ ಶಕ್ತಿ ಎಂಟ್ರಾಗುತ್ತೆ. ಎಂಥ ವಾಸ್ತು ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಅಷ್ಟು ಶಕ್ತಿ ತಾಕತ್ತಿದೆ ಈ ಒಂದು ರುದ್ರಾಕ್ಷಿ ಗಿಡಕ್ಕೆ. ಇಟ್ಟು ಈ ರೀತಿ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಎಕ್ಸಲೆಂಟಾಗಿ ಆಗೇ ಆಗ್ತೀರಾ, ಖಂಡಿತವಾಗ್ಲೂ. ಯಾಕೆಂದರೆ ನಾವು ಜ್ಯೋತಿಷ್ಯಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ. ನಾವೇನು ಜ್ಯೋತಿಷ್ಯಗಳು ದೇವರಂತೂ ಅಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ನೋಡಿ, ಜ್ಯೋತಿಷ್ಯ 40% ಸತ್ಯ ಆದರೆ ಇನ್ನು 60% ನಿಮ್ಮ ಕೈನಲ್ಲೇ ಇರುತ್ತೆ. ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಪರಿಶ್ರಮ ಮತ್ತು ವಿಧಿ ಕರ್ಮ ಅದರದ್ದು ಆಟ ನಡೆಯುತ್ತೆ 60%. ಜ್ಯೋತಿಷ್ಯ 40% ವರ್ಕ್ ಆದರೆ ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀಲಿ 40% ಅಂತೂ ಜ್ಯೋತಿಷ್ಯ ವರ್ಕ್ ಆಗುತ್ತೆ. ಇನ್ನು ರಿಮೈನಿಂಗ್ 60% ನಿಮ್ಮ ಕೈನಲ್ಲಿರುತ್ತೆ, ನಿಮ್ಮ ಒಂದು ಪರಿಶ್ರಮದ ಕೈನಲ್ಲಿರುತ್ತೆ, ನಿಮ್ಮ ಒಂದು ಶ್ರಮದ ಕೈನಲ್ಲಿರುತ್ತೆ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡಲೇಬೇಕು. ಅರ್ಥ ಆಯ್ತಾ? ಈ ಒಂದು ಸಸಿ, ರುದ್ರಾಕ್ಷಿ ಸಸಿ, ರುದ್ರಾಕ್ಷಿ ಗಿಡನ ಈಶಾನ್ಯ ಮೂಲೆಯಲ್ಲೇ ಇಟ್ಟು ಈ ರೀತಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಇದಕ್ಕೆ ದಾರಿ ಅಂತೂ ಖಂಡಿತವಾಗ್ಲೂ ಶಿವ ತೋರಿಸ್ಕೊಟ್ಟೇ ಕೊಡ್ತಾನೆ. ಯಾಕೆಂದರೆ ಆರಿದ್ರಾ ನಕ್ಷತ್ರ ಬಂದು ಶಿವನ ಒಂದು ನಕ್ಷತ್ರ, ಕುಬೇರನ ಒಂದು ನಕ್ಷತ್ರ. ಅದಕ್ಕೋಸ್ಕರ ಈ ಒಂದು ನಕ್ಷತ್ರದಲ್ಲಿ ಈಶಾನ್ಯ ಭಾಗದಲ್ಲಿ ಈ ದೇವರ ಗಿಡ ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಯಾಕೆಂದರೆ ಇದು ಏನು ಗೊತ್ತಾ, ಈ ಜ್ಯೋತಿಷ್ಯ 40% ಹೇಳ್ತಾ ಇದ್ದೀನಲ್ಲ, 40% ಇದ್ರದ್ದೊಂದು ಫಲ. ಇನ್ನು ಉಳಿದಿದ್ದು ನಿಮ್ಮದು 60% ಇರುತ್ತೆ. ವಿಧಿದೊಂದು, ಕರ್ಮದೊಂದು ಫಲ ಅಂತ ಇರುತ್ತೆ. ಅದರ ತಕ್ಕಂತೆ ಆಗ್ತಾ ಹೋಗುತ್ತೆ. ಭಗವಂತನ
ಇಚ್ಛೆಯಿಂದ ಏನೇನಾಗಬೇಕೋ ಅದು ಕಾಲ ಕಾಲಕ್ಕೆ ತಕ್ಕಂತೆ ಆಗ್ತಾ ಹೋಗುತ್ತೆ. ದಶಾಭುಕ್ತಿಗಳ ಅನುಸಾರವಾಗಿ ಈ ಒಂದು ದೇವರ ಗಿಡ ಇಟ್ಟು ಪೂಜೆ ಮಾಡಿ ಈ ಮಂತ್ರ ಪಠಣೆ ಮಾಡ್ತಾ ಬನ್ನಿ. ಎಕ್ಸಲೆಂಟಾಗಿ ಹಾಗೆ ಆಗ್ತೀರಾ. ಇದಕ್ಕೊಂದು ದುಡ್ಡಿನ ಸಮಸ್ಯೆಗೆ ದಾರಿ ಅಂತೂ ಭಗವಂತ ತೋರಿಸ್ಕೊಟ್ಟೇ ಕೊಡ್ತಾನೆ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.